ವಸತಿ ರಹಿತರ ಹೋರಾಟ ಜಿಲ್ಲಾ ಸಮಿತಿ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ. ನಗರಸಭೆ ವ್ಯಾಪ್ತಿಗೆ ಸೇರಿದ ನಿವೇಶನ ರಹಿತ ಮತ್ತು ವಸತಿ ರಹಿತರ ಅರ್ಜಿಗಳನ್ನು ಸ್ವೀಕರಿಸಿ ರಾಜೀವ್ ಗಾಂಧಿ ವಸತಿ ನಿಗಮದ ನಿವೇಶನ ರಹಿತ ಮತ್ತು ವಸತಿ ರಹಿತರ ಸಮೀಕ್ಷಾ ಪಟ್ಟಿಗೆ ಸೇರಿಸುವಂತೆ ಒತ್ತಾಯಿಸಿ ನಿವೇಶನ ಮತ್ತು ವಸತಿ ರಹಿತರ ಹೋರಾಟ ಜಿಲ್ಲಾ ಸಮಿತಿ ನೇತೃತ್ವದಲ್ಲಿ ಸೋಮವಾರದಂದು ಬೃಹತ್ ಪ್ರತಿಭಟನೆ ನಡೆಸಿದರು. ಸಮಿತಿಯ ಜಿಲ್ಲಾಧ್ಯಕ್ಷ ಇ ಹುಲ್ಗಪ್ಪ, ಜಿಲ್ಲಾ ಕಾರ್ಯದರ್ಶಿ ಎಎಲ್ ತಿಪ್ಪಣ್ಣ ನೇತೃತ್ವದ ಪ್ರತಿಭಟನಾಕಾರರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮೂರ್ತಿಗೆ ಮಾಲಾರ್ಪಣೆ ನಡೆಸುವುದರ ಮೂಲಕ ಪ್ರತಿಭಟನಾ ಮೆರವಣಿಗೆಗೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಇ ಹುಲ್ಗಪ್ಪ ಮಾತನಾಡಿ, ರಾಜೀವ್ ಗಾಂಧಿ ವಸತಿ ನಿಗಮದ ನಿವೇಶನ ಮತ್ತು ವಸತಿಗಾಗಿ ಇರುವ ಫಾರ್ಮ್ ನಂಬರ್ 1ರಲ್ಲಿ ಅರ್ಹ ಫಲಾನುಭವಿಗಳು ನಂಬರ್ 25ರಂದು ಬೃಹತ್ ಪ್ರತಿಭಟನೆಯನ್ನ ನಿವೇಶನ ಮತ್ತು ವಸತಿಗಾಗಿ ನಗರಸಭೆ ಪೌರಾಯುಕ್ತರಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಗುತ್ತದೆ. ಗಂಗಾವತಿ ನಗರಸಭೆ ವ್ಯಾಪ್ತಿಯ ಅಂಗಡಿ ಸಂಗಣ್ಣ ಕ್ಯಾಂಪ್ ಅರ್ಜಿಗಳು ವಾರ್ಡ್ ನಂಬರ್ 6 ಮರಬೂಪ್ ನಗರದ 195 ವರ್ಷಗಳು 27ನೇ ವಾರ್ಡ್ ಹರಿಜನ HRS ಕಾಲೋನಿಯ 90 ಅರ್ಜಿಗಳು. ಹೀಗೆ ಗಾಂಧಿನಗರ, ಒಡೆಯರ ಓಣಿ, ಉಪ್ಪಾರ ಓಣಿ, ಮುಹರಿನಗರ, ಬನ್ನಿಗಿಡ ಕ್ಯಾಂಪ್, ಭಗತ್ ಸಿಂಗ್ ಮತ್ತು ಅಣ್ಣೂರು ಗೌರಮ್ಮ ಕ್ಯಾಂಪ್ ಸೇರಿದಂತೆ ಒಟ್ಟು 777 ಅರ್ಜಿಗಳನ್ನು ಪೌರಾಯುಕ್ತರಿಗೆ ಸಲ್ಲಿಸಲಾಗುತ್ತಿದೆ. ಇವೆಲ್ಲವನ್ನ ನಿವೇಶನ ರಹಿತ ಮತ್ತು ವಸತಿ ರಹಿತ ಸಮೀಕ್ಷಾ ಪಟ್ಟಿಗೆ ಸೇರಿಸಬೇಕು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಸಿಪಿಐ ಕಾರ್ಯದರ್ಶಿ ಮಂಡಳಿಯ ಸದಸ್ಯರಾದ ಡಾಕ್ಟರ್ ಕೆಎಸ್ ಜನಾರ್ದನ್, ಪ್ರಧಾನ ಕಾರ್ಯದರ್ಶಿ ಎಎಸ್ ಮೂಮಪ್ಪ ಸೇರಿದಂತೆ ಧರ್ಮರಾಜ HM ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ನಮ್ಮ ಅಧ್ಯಕ್ಷ ಎಲ್ಲರೂ ತಕ್ಕರಿ ನಿವೇಶನ ಮತ್ತು ವಸತಿ ರಹಿತರಿಗೆ ನಿವೇಶನ ಮತ್ತು ವಸತಿ ಕೊಡಬೇಕು ಅಂತಕ್ಕಂಥ ಹೋರಾಟವನ್ನು ಹಮ್ಮಿಕೊಂಡಿದೆ. ಈ ಹೋರಾಟದ ಹೆಸರು ಸೂರಿಗಾಗಿ ಸಮರ. ನಮ್ಮೆಲ್ಲರಿಗೂ ಗೊತ್ತು, ಇವತ್ತು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂತಹ ನಿವೇಶನ ಮತ್ತು ವಸತಿ ರಹಿತರ ಸಂಖ್ಯೆಯನ್ನು ಕಳೆದ ವಿಧಾನಸಭೆಯಲ್ಲಿ ಚರ್ಚೆ ಮಾಡೋ ಸಂದರ್ಭದಲ್ಲಿ 27 ಲಕ್ಷ ಕುಟುಂಬಗಳಿಗೆ ಇವತ್ತು ವಸತಿ ಇಲ್ಲ ಅಂತಕ್ಕಂಥ ಮಾಹಿತಿಯನ್ನು ಸರ್ಕಾರ ಕೊಟ್ಟಿದೆ. ನಾವು ಇವತ್ತು ರಾಜೀವ್ ಗಾಂಧಿ ವಸತಿ ನಿಗಮದ ವೆಬ್ಸೈಟನ್ನು ಓಪನ್ ಮಾಡಿದರೆ ಅಲ್ಲೂ ಕೂಡ 27 ಲಕ್ಷ ನಿವೇಶನ ಮತ್ತು ವಸತಿ ರಹಿತರು ಅರ್ಜಿಯನ್ನು ಸಲ್ಲಿಸಿ ಕಾಯ್ತಾ ಇದ್ದಾರೆ. ವಾಸ್ತವ ಏನಾಗಿದೆ ಅಂತಂದರೆ ಕೇವಲ 27 ಲಕ್ಷ ಕುಟುಂಬ ಅಲ್ಲ, ಕರ್ನಾಟಕ ರಾಜ್ಯದಲ್ಲಿ ಇನ್ನು ಅರ್ಜಿ ಸಲ್ಲಿಸಬೇಕಾಗಿರೋರು ಮತ್ತು ಮಾಹಿತಿಯ ಕೊರತೆಯಿಂದ ಅರ್ಜಿ ಸಲ್ಲಿಸದೇ ಇರೋರು ಒಟ್ಟು ಸಂಖ್ಯೆ ಕನಿಷ್ಠ 50 ಲಕ್ಷ ಕುಟುಂಬಗಳು ಅನ್ನೋದನ್ನು ಭಾರತ ಕಮ್ಯುನಿಸ್ಟ್ ಪಕ್ಷ ಅಂದಾಜಿಸುತ್ತೆ ಗೆಳೆಯರೆ. ಆ ಹಿನ್ನೆಲೆಯಲ್ಲಿ ಈ ಎಲ್ಲ ಬಡವರಿಗೆ ನಿವೇಶನ ಕೊಡೋದು ಮತ್ತು ವಸತಿ ಕೊಡೋದು ಸರ್ಕಾರದ ಕರ್ತವ್ಯ. ಸರ್ಕಾರ ಇದಕ್ಕಾಗಿ 2000 ಇಸ್ವಿನಲ್ಲಿ ರಾಜೀವ್ ಗಾಂಧಿ ವಸತಿ ನಿಗಮ ಅಂತಕ್ಕಂಥ ಒಂದು ಕಂಪನಿಗೆ ಜವಾಬ್ದಾರಿ ಕೊಟ್ಟಿದೆ. ಈ ಒಂದು ನಿಗಮಕ್ಕೆ ಅಧ್ಯಕ್ಷರು ವಸತಿ ಸಚಿವರಾಗಿರ್ತಾರೆ. ಇವತ್ತು ಜಮೀರ್ ಅಹಮದ್ ಅವರು ಅದರ ಅಧ್ಯಕ್ಷರಾಗಿದ್ದಾರೆ. ಅದಕ್ಕೆ ಪ್ರತ್ಯೇಕವಾಗಿ ಒಂದು ಆಯುಕ್ತರು ಕೂಡ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಅವರಿಗಾಗಲೇ ವಸತಿ ಮತ್ತು ನಿವೇಶನ ರಹಿತರಿಗೆ ಫಾರಂ ನಂಬರ್ 1 ಬಿಡುಗಡೆ ಮಾಡಿ ರಾಜ್ಯದಲ್ಲಿ ಯಾರ್ಯಾರು ನಿವೇಶನ ಮತ್ತು ವಸತಿಗೆ ಅರ್ಜಿ ಸಲ್ಲಿಸಬಹುದು ಅಂತಕ್ಕಂಥ ಮಾಹಿತಿಯನ್ನು ರಾಜೀವ್ ಗಾಂಧಿ ವಸತಿ ನಿಗಮ ಈಗಾಗಲೇ ಕೊಟ್ಟಿದೆ. ದುರಂತ ಏನಂತಂದರೆ ಇದನ್ನು ವ್ಯಾಪಕವಾಗಿ ಪ್ರಚಾರ ಮಾಡಿ ಬಡವರಿಗೆ ವಿಷಯ ಹೇಳಬೇಕಾದಂಥ ಸರ್ಕಾರ ಮೌನವಾಗಿರೋದ್ರಿಂದ ಬಹುಸಂಖ್ಯಾತ ಜನರು ಇವತ್ತು ಅರ್ಜಿಯನ್ನು ಹಾಕಲಿಕ್ಕೆ ಆಗಲಿಲ್ಲ. ಆ ಹಿನ್ನೆಲೆಯಲ್ಲಿ ಕಮ್ಯುನಿಸ್ಟ್ ಪಾರ್ಟಿ ಇವತ್ತು ರಾಜ್ಯಾದ್ಯಂತ ಪ್ರತಿ ಜಿಲ್ಲೆಗಳಲ್ಲೂ ಕೂಡ ಜನರನ್ನು ಸಂಪರ್ಕ ಮಾಡಿ ಜನಸಂಪರ್ಕ ಸಭೆಗಳನ್ನ ಮಾಡಿ ಜಾಥಾ ಮಾಡೋದ್ರ ಮುಖಾಂತರ ಈ ಸತ್ಯವನ್ನು ಜನರಿಗೆ ಹೇಳಿದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಗಂಗಾವತಿಯಲ್ಲೂ ಕೂಡ ಗಂಗಾವತಿಯ ನಗರ ವ್ಯಾಪ್ತಿಯಲ್ಲಿರ್ತಕ್ಕಂಥ ಎಲ್ಲ ವಾರ್ಡುಗಳನ್ನು ನಾವು ಸಂದರ್ಶನ ಮಾಡಿ ಯಾರಿಗೆ ನಿಜವಾಗಿಯೂ ಮನೆ ಇಲ್ಲ, ಯಾರಿಗೆ ವಸತಿ ಇಲ್ಲ ಅಂತಕ್ಕಂಥದ್ದನ್ನು ಅರ್ಹ ಫಲಾನುಭವಿಗಳನ್ನು ಅಂಕಿಅಂಶ ತಗೊಂಡಾಗ ನಮಗೆ ಬಹಳ ದೊಡ್ಡ ಸಂಕಟ ಆಯಿತು. ಕೇವಲ ಒಂದು ನಗರದಲ್ಲಿ ಇವತ್ತು ನಾವು 770 ಅರ್ಜಿಯನ್ನು ಹಾಕ್ತಾ ಇದ್ದೀವಿ. ಅಧಿಕೃತವಾಗಿ ರಾಜೀವ್ ಗಾಂಧಿ ವಸತಿ ನಿಗಮ ಕೊಟ್ಟಿರ್ತಕ್ಕಂಥ ಫಾರಂ ನಂಬರ್ 1 ತುಂಬಿಸಿ 777 ಅರ್ಜಿಗಳನ್ನು ಇವತ್ತು ಹಾಕ್ತಾ ಇದ್ದೀವಿ. ಇದು ಅಧಿಕೃತ ಸಂಖ್ಯೆ ಅಲ್ಲ. ಇನ್ನೂ ಕೂಡ ಜನ ಬಾಕಿ ಇದ್ದಾರೆ. ಅವರೆಲ್ಲರೂ ಕೂಡ ಬಹುಶಃ ನಾಳೆಯಿಂದ ಶುರು ಮಾಡ್ತಾರೆ. ಈ ಹೋರಾಟ ಏನು ಅಂತ ಗೊತ್ತಿಲ್ಲ. ಜನರಿಗೆ ಹೋರಾಟವನ್ನು ದಿಕ್ತಪ್ಪಿಸತಕ್ಕಂಥ ವಿಚಿತ್ರಕಾರಿ ಶಕ್ತಿಗಳ ಫಲವಾಗಿ ಇವತ್ತು ಜನ ಇನ್ನೂ ಸಂಘಟಿತರಾಗಿಲ್ಲ. ನನಗೆ ನಂಬಿಕೆ ಇದೆ, ಕರ್ನಾಟಕ ರಾಜ್ಯದ 50 ಲಕ್ಷ ಕುಟುಂಬಗಳು ಅಂದರೆ ಒಂದು ಕುಟುಂಬಕ್ಕೆ 4 ಜನ ಅಂದರೆ 2 ಕೋಟಿ ಜನ. 2 ಕೋಟಿ ಜನ ಇವತ್ತು ನಿವೇಶನ ಮತ್ತು ವಸತಿಯಿಂದ ಒದ್ದಾಡ್ತಾ ಇದ್ದಾರೆ. ಯಾವುದೇ ಪಂಚಾಯಿತಿಗಳಿಗೆ ಹೋಗಿ, ಯಾವುದೇ ಪುರಸಭೆಗಳಿಗೆ ಹೋಗಿ, ಯಾವುದೇ ಪಟ್ಟಣ ಪಂಚಾಯಿತಿಗೆ ಹೋಗಿ
ಯಾವ ನಗರಸಭೆಗೆ ಹೋಗಿ, ಯಾವುದೇ ಮಹಾನಗರ ಸಭೆಗೆ ಹೋಗಿ ಅವ್ರು ಹೇಳೋದೊಂದೇ ಪ್ರಶ್ನೆ, ನಾವು ನಿಮಗೆ ಮನೆ ಕೊಡೋಕ್ಕಾಗಲಿ ಜಾಗ ಕೊಡೋಕ್ಕಾಗಲಿ ಸರ್ಕಾರ ನಮಗೆ ಜಮೀನು ಕೊಟ್ಟಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿ ಫಲಾನುಭವಿಗಳನ್ನು ವಾಪಸ್ ಕಳಿಸ್ತಾ ಇದ್ದಾರೆ. ಬಂದರೆ ದುರಂತ ಏನು ಅಂತಂದರೆ, ಕಳೆದ ಯಡಿಯೂರಪ್ಪನವ್ರ ಸರ್ಕಾರದಲ್ಲಿ ಒಂದು 17 ಲಕ್ಷ ಎಕರೆ ಭೂಮಿಯನ್ನು ಗೋಮಾಳವನ್ನು ಮಠಾಧೀಶರಿಗೆ ಮತ್ತು ಬೇರೆ ಬೇರೆ ಖಾಸಗಿಯಾದಂಥ ಕಾಲೇಜ್ಗಳಿಗೆ ಕೊಡಬೇಕು ಅಂತ ತೀರ್ಮಾನ ಮಾಡಿ ಕ್ಯಾಬಿನೆಟ್ನಲ್ಲಿ ಡಿಸಿಷನ್ ತಗೊಂಡಿದ್ರು. ಆದರೆ ದುರಂತ ಆ ಹೋರಾಟದ ಭಾಗವಾಗದ ಹಾಗೆ ಪೆಂಡಿಂಗ್ ಇದೆ. 17 ಲಕ್ಷ ಸರ್ಕಾರಿ ಎಕರೆ ಭೂಮಿ ಖಾಲಿ ಇದ್ದರೂ ಕೂಡ ಈ ಬಡವರಿಗೆ ತುಂಡು ಭೂಮಿ, ಕನಿಷ್ಠ ಅವರು ಮನೆ ಕಟ್ಕೊಳ್ಳೋಕೆ ಬೇಕಾಗಿರೋ ತುಂಡು ಭೂಮಿಯನ್ನು ಸರ್ಕಾರ ಕೊಡಲಿಕ್ಕೆ ಇವತ್ತು ಆಗ್ತಾ ಇಲ್ಲ. ನಾನಿವತ್ತು ನಿಮ್ಮೆಲ್ಲರ ಮುಖಾಂತರವಾಗಿ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ನಾನಿವತ್ತು ಏನು ಬೇಡ್ಕೊಳ್ತೀನಿ ಅಂತಂದರೆ, ಸಿದ್ದರಾಮಯ್ಯನವರೇ, ನೀವು ಬಡವರ ಪರವಾಗಿದ್ದೀರಿ ಅಂತಕ್ಕಂಥದ್ದು ಜನ ಇವತ್ತು ಕರ್ನಾಟಕದಲ್ಲಿ ನಿಮಗೆ ಮತ ಕೊಟ್ಟ ಸರ್ಕಾರದಲ್ಲಿ ನೀವು ಮುಖ್ಯಸ್ಥರಾಗಿದ್ದೀರಿ, ಹಲವಾರು ಭಾಗ್ಯಗಳನ್ನ ಕೊಟ್ಟಿದ್ದೀರ, ಸಂತೋಷ. ಆದರೆ ಜನರಿಗೆ ಭಾಳ ನೆಮ್ಮದಿಯಾಗಿರೋಕ್ಕೆ 3 ಮುಖ್ಯವಾದಂಥ ಪ್ರಶ್ನೆಗಳು: ರೋಟಿ, ಕಪಡ, ಮಕಾನ್. ರೋಟಿ, ಕಪಡ, ಮಕಾನನ್ನು ನಾವು ಜಾರಿ ಮಾಡಬೇಕಂತಂದರೆ ರೋಟಿಗೆ ಬೇಕಾದಂಥ ಅನ್ನಭಾಗ್ಯ ನೀವು ಕೊಟ್ಟಿದ್ದೀರಾ, ಸಂತೋಷ. ಹಾಗೆಯೇ ಕಪಡಕ್ಕೆ ಬೇಕಾದಂಥ ದುಡ್ಡನ್ನು ಕೊಡ್ತಾ ಇದ್ದೀರಾ, ಅದ್ರ ಬಗ್ಗೆ ನಮ್ಮದೇನು ಅಬ್ಜೆಕ್ಷನ್ ಇಲ್ಲ. ಆದರೆ ಮಕಾನ್, ಮನೆ, ಪ್ರತಿಯೊಬ್ಬ ಬಡವರಿಗೆ ಸ್ವಂತ ನೆಲೆ ಕಾಣಲಿಕ್ಕೆ ಒಂದು ಸೂರು ಬೇಕು, ಮನೆ ಬೇಕು. ಈ ಭಾಗ್ಯ ಕೊಡಲಿಕ್ಕೆ ಯಾಕೆ ಯೋಚನೆ ಮಾಡ್ತಿದ್ದೀರಾ? ಕೂಡಲೇ ಸಿದ್ದರಾಮಯ್ಯನವರೇ, ನೀವು ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಬಡವರಿಗೆ, ಅರ್ಹ ಬಡವರಿಗೆ, ಯಾರಿಗೆ ಇದುವರೆಗೂ ಮನೆ ಸಿಕ್ಕಿಲ್ವೋ, ಯಾರಿಗೆ ಇದರಿಗೆ ನಿವೇಶನ ಸಿಕ್ಕಿಲ್ವೋ ಅವರಿಗೆ ನಿವೇಶನ ಕೊಡ್ತಕ್ಕಂಥ ಕೆಲಸಕ್ಕೆ ಮುಂದಾಗಿ ಬಡವರ ಪರವಾದಂಥ ಹೋರಾಟಕ್ಕೆ ನೀವು ನಿಂತರೆ ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಭೂಮಿಯ ಸಂಬಂಧದ ಹೋರಾಟದಲ್ಲಿ ದೇವರಾಜ ಅರಸು ಅವರು ಉಳುವವನಿಗೆ ಭೂ ಒಡೆಯ ಅಂತಕ್ಕಂಥ ಕಾನೂನು ಜಾರಿ ಮಾಡಿ ರೈತರಿಗೆ ಭೂಮಿ ಕೊಟ್ಟಿದ್ದರು. ಸಿದ್ದರಾಮಯ್ಯನವರು ಮನೆ ಇಲ್ದವ್ರಿಗೆ ಜಾಗ ಕೊಟ್ಟು, ಮನೆ ಇಲ್ದವ್ರಿಗೆ ಸೈಟ್ ಕೊಟ್ಟು, ಸಿದ್ದರಾಮಯ್ಯ ಈ ರಾಜ್ಯದ ಬಡವರ ಪರವಾದಂಥ ಮುಖ್ಯಮಂತ್ರಿ ಅಂತ ಸಾಬೀತು ಮಾಡಲಿಕ್ಕೆ ನಿಮಗೊಂದು ಅವಕಾಶ ಇದೆ. 2 ಕೋಟಿ ಜನ ಮುಂದಿನ ದಿನಗಳಲ್ಲಿ ಈ ರಾಜ್ಯದ ರಾಜಕೀಯನ ತೀರ್ಮಾನ ಮಾಡೋ ಸಂದರ್ಭ ಬಂದಾಗ ಈ ಜನರ ಎಲ್ಲರ ಒಂದು ವಿಶ್ವಾಸ ಮತ್ತು ಪ್ರೀತಿ ನಿಮ್ಮ ಮೇಲೆ ಇರಬೇಕು ಅಂತಂದರೆ ಈ ಬಡ ಜನರಿಗೆ ನೀವೆಲ್ಲರೂ ನಿವೇಶನ ಕೊಡಲಿಕ್ಕೆ ನೀವು ಮುಂದಾಗಬೇಕು ಅಂತಕ್ಕಂಥ ಮನವಿ ಮಾಡ್ಕೊತಾ ಇದ್ದೀನಿ. ಅದು ಪ್ರತಿ ಪಂಚಾಯತಿನಲ್ಲಿ DC ಅವರಿಗೆ, ಗಂಗಾವತಿ DC ಅವ್ರಿಗೆ ನಾನು ಮನವಿ ಮಾಡ್ಕೊಳ್ಳೋದು, ಪ್ರತಿ ಪಂಚಾಯತಿ ಮತ್ತು ನಗರಸಭೆ ವ್ಯಾಪ್ತಿಯಲ್ಲಿರ್ತಕ್ಕಂಥ ಸರ್ಕಾರಿ ಭೂಮಿಯನ್ನು ಕೂಡಲೇ ಗುರುತು ಮಾಡಿ ಆಶ್ರಯ ನಿವೇಶನಕ್ಕಾಗಿ ಕಾದಿರಿಸಿದೆ ಅಂತಕ್ಕಂಥ ಒಂದು ಸರ್ಕಾರದ ಆದೇಶವನ್ನು ತರಬೇಕು. ಅದೊಂದು ಪ್ರಾಣಿ ನಮ್ಮ ಕೈಗೆ ಬಂದರೆ ಆನಂತರ ನೀವು ಅದನ್ನು ಲೇಔಟ್ ಮಾಡಿ ಬಡವ್ರಿಗೆ ಹಂಚಬೇಕು ಅಂತಕ್ಕಂತಹ ನಿಟ್ಟಿನಲ್ಲಿ ಈಗಾಗಲೇ ಕಾರ್ಯಕ್ರಮಗಳಿದೆ. ಇನ್ನು ಭೂಮಿ ಇಲ್ಲ ಅನ್ನೋ ಪ್ರಶ್ನೆ ಸುಳ್ಳು. ಸರ್ಕಾರದ ಭೂಮಿಯನ್ನು ವಶಪಡಿಸಿಕೊಂಡು ನಿವೇಶನ ಕೊಡಬೇಕು ಅಂತಕ್ಕಂಥ ಕಾನೂನಿದೆ. ಒಂದು ವೇಳೆ ಸರ್ಕಾರಿ ಭೂಮಿ ಲಭ್ಯ ಇಲ್ಲ ಅಂದರೆ ಖಾಸಗಿ ಜಮೀನನ್ನು ಕೊಂಡು ಅದನ್ನು ಲೇಔಟ್ ಮಾಡಿ ಹಂಚಬೇಕು ಅಂತಕ್ಕಂಥ ಒಂದು ಕಾನೂನಿದೆ. ಅದಾದ ನಂತರ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದಾಗ ಮತ್ತೊಂದು ರೀತಿಯ ಹೊಸ ಕಾನೂನು ತಂದರು. ಅಂದರೆ ಖಾಸಗಿ ಜಮೀನನ್ನು ತಗೊಂಡು 60-40 ಅನುಪಾತದಲ್ಲಿ ಅದನ್ನು ಸೈಟ್ಗಳನ್ನ ಮಾಡಿ 60 ಭಾಗ ಜಾಗದ ಓನರ್ಗೆ, 40 ಭಾಗ ಸರ್ಕಾರಕ್ಕೆ ತಗೊಂಡು 40 ಭಾಗದಲ್ಲಿ ಬರ್ತಕ್ಕಂಥ ನಿವೇಶನಗಳನ್ನು ಜನರಿಗೆ ಹಂಚಬೇಕು ಅಂತ ಕಾನೂನಿದೆ. ಅದಾದಮೇಲೆ ಮತ್ತೊಂದು ಕಾನೂನಿದೆ. 1978ನೇ ಇಸ್ವಿನಲ್ಲಿ ಯಾವ ಬಡವರಿಗೆ ಭೂಮಿ ಇಲ್ವೋ ಅವರಿಗೆ ನಿವೇಶನ ಕೊಡೋಕ್ಕಾಗಿ ಸರ್ಕಾರ ಭೂಮಿಯನ್ನು ವಶಪಡಿಸ್ಕೊಳ್ಬೋದು, ವಶಪಡಿಸ್ಕೊಂಡು ಭೂಮಿ ಹಂಚ್ಬೋದು ಅಂತಕ್ಕಂಥ ಕಾನೂನಿದೆ. ಇಷ್ಟೆಲ್ಲ ಕಾನೂನಿದ್ರು ಸುಮಾರು 50 ಲಕ್ಷ ಕುಟುಂಬಗಳಿಗೆ ಭೂಮಿ ಇಲ್ದಿರ್ತಕ್ಕಂಥ ಈ ಒಂದು ಸಮಸ್ಯೆಯನ್ನು ನಾವು ಗಂಭೀರವಾಗಿ ಪರಿಗಣಿಸಬೇಕು. ಇಲ್ಲ ಅಂತಂದರೆ ಈಗಾಗಲೇ ರಾಜ್ಯದ ಎಲ್ಲ ಜಿಲ್ಲೆಗಳಿಗೆ ಹೋರಾಟ ಎದ್ದು ಬರ್ತಾ ಇದೆ. ನಾವು ನಿಮ್ಮನ್ನು ನೋಡೋಕೆ ಬರ್ತೀವಿ. ಮುಖ್ಯಮಂತ್ರಿಗಳೇ, ನಿಮ್ಮನ್ನು ಕಾಣಕ್ಕೆ ನಾವು ವಿಧಾನಸೌಧಕ್ಕೆ ಬರ್ತಾ ಇದ್ದೀವಿ. ಕೇವಲ ಇಷ್ಟು ಜನ ಅಲ್ಲ, ರಾಜ್ಯದ ಎಲ್ಲ ನಿವೇಶನ ರೈತರು ದೊಡ್ಡ ಸಹಸ್ರ ಸಂಖ್ಯೆಯಲ್ಲಿ ಮುಖ್ಯಮಂತ್ರಿ ಕಾಣಕ್ಕೆ ನಾವು ಬೆಂಗಳೂರಿಗೆ ಹೋಗ್ತೀವಿ. ಅದಕ್ಕೆ ಈಗಾಗಲೇ ನಾವು ಘೋಷಣೆಯನ್ನು ತಯಾರು ಮಾಡಿದ್ದೀವಿ. ಮುಖ್ಯಮಂತ್ರಿ ನಾವು ಹೊಂಟೇವ ಎಲ್ಲಿಗೆ ನೋಡೋಕೆ, ನಾವು ಹೊಂಟೇವ ಮುಖ್ಯಮಂತ್ರಿ ಕಾಣಕ, ನಾವು ಹೊಂಟೇವ ಸೈಟು ಮನಿ ಕೇಳಕ್ಕೆ. ಈ ಘೋಷಣೆ